ಒಂದು 4 ದಿನ ತವ್ರ ಮನೆಗೆ ಹೋಗಿದ್ದು ಬರೋಣಂದ್ರೆ ಅದಕ್ಕೂ ಕಲ್ಲು ಹಾಕಿದ್ರು ನೋಡು. ನೀನು ಟಕಳು ಬಸ್ಸೆ ಹೋಗಕ್ಕಂತ ಅಂತಂದನ. ಈಗ ಮುಂಜಾನೆ ನೋಡಿದ್ರೆ ಉಲ್ಟಾ ಹೊಡೆದು ನೋಡು ಟಕಳ. ಈ ಟಕಳುಗಳಿಗೆ ಏನಿಲ್ಲಕ್ಕ, ತಲೆ ಬುದ್ಧಿನೇ ಇಲ್ಲ. ತಲೆ ಹೆಂಗೆ ಕೂದ್ಲಿಲ್ಲಲ್ಲ ಅವಕ್ಕೆ ಬುದ್ಧಿನೇ ಇಲ್ಲ. ಹೆಂಗಾರ ಮಾಡ್ಯಾಕ ನಾವು ಬುದ್ಧಿ ಕಲಿಸಬೇಕು. ಕರೆ ಅಂದ್ರವ ನಾನು ಊರಿಗೆ ಹೋಗ್ಬೇಕನ್ನೋ ಆಸೆ ಎಷ್ಟಿತ್ತು. ಇದೇನು ನಮ್ಗೆ ಸೆಂಟ್ರಲ್ ಜೈಲ್ ಆಗ್ಬಿಟ್ಟತ್ವ. ಮದುವೆ ಆಗಿ ಬಂದೀವಿ ಬರೀ 3 ಹೊತ್ತು ಒಳಗೆ ಕುಂಡ್ರದವ ಇಲ್ಲಿ. ಈ ಮನ್ಯಾಗ ಆಕೆ ರಾಧಾ ಏನು ಮಾಡಿದ್ರು ನಡೀತೈತಿ. ಆದ್ರೆ ನಾವು ಮಾತ್ರ ಮನೆ ಬಿಟ್ಟು ಹೊರಗೆ ಹೋಗೋಂಗಿಲ್ಲ. ಆತಿ ಬಾತಿ ನಿಮ್ಮ ಯಜಮಾನ್ರು ಕಳ್ಸಂಗಿಲ್ಲ ಅಂದಿದ್ದಕ್ಕೆ ಬೇಸರ ಮಾಡ್ಕೊಂಡ್ರೇನೆ ಇವ. ಹೋಲ್ ಬಿಡು, ಮತ್ತು ಮುಂದಿನ ಹಬ್ಬಕ್ಕೆ ಬರಾಕಂತ್ರಿ. ನಿಮ್ಗೆ ಇಲ್ಲೇರ ಏನು ಕಡಿಮೆ ಆಗೈತಿ? ಉಡಾಕ್ತ ಕಡಿಮೆ, ತಿನ್ನಾಕ ಕಡಿಮೆ. ನಿಮ್ಮ ಗಂಡ್ರು ನಿಮ್ಮನ್ನು ಬಿಟ್ಟಿರಾಕ ಹಂಗತಿ ಅನ್ನಕತ್ತಾರ. ಸುಮ್ಮಿರ್ಬೇಯವ್ವ, ನಿನಗೇನು ಗೊತ್ತಾಗಂಗಿಲ್ಲ. ಅದಕ್ಕಲ್ಲ, ಆಕೆ ನಮ್ಮ ಹೆಣ್ಮಗಳು ಅದಾಳಲ್ಲ, ಇನ್ನೊಬ್ಬಕ್ಕೆ ಮುದೋಡಿ ಅದಾಳಲ್ಲ, ಅವರೆಲ್ಲ ಕಲಿಸ್ಕೊಟ್ಟಿದ್ದು. ಏನು ಬರೀ ತಿನ್ನೋದು ಉಣ್ಣೋದು ಇದೋ ಒಂದು ಜೀವನ ಅಲ್ಲ. ನಿಮ್ಗಾರ ಏನು ಕಡಿಮೆ ಆಗೈತಿವೆ ಇಲ್ಲಿ? ದೊಡ್ಡಮ್ಮ, ಶ್ರೀಮಂತಿಕೆ ಒಂದು ಜೀವನ ಅಲ್ಲ. ಇನ್ನೊಂದು ವಿಷಯ ಗೊತ್ತ ನಿನಗೆ? ನಾವು ಮದುವೆ ಆಗಿ ಬಂದೀವಿ ಈ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ. ನಾವು ಎಲ್ಲಿ ಕರ್ಕೊಂಡು ಹೋಗಿಲ್ಲ ಅವರು ನಮ್ಮನ್ನ. ಗೊತ್ತನ? ಬರೀ ಮನೆ ಕೆಲಸ ಮಾಡು, ತಿನ್ನು ಉಣ್ಣು ಮಕ್ಕೋ. ತಿನ್ನಂದ್ರೇನು? ನೀವು ತಿಂದ್ರೆ ಬಿಟ್ರೆ ಅಂತೇಳಿ ನಮ್ಮ ಗಂಡುಗಳು ಒಂದು ದಿನ ಕೇಳಂಗಿಲ್ಲ. ದೊಡ್ಡಮ್ಮ, ನಮ್ಮ ಗಂಡ್ರಿಗೆ ನಾವು ನೆನಪಾಗೋದು ಯಾವಾಗ ಗೊತ್ತನ? ರಾತ್ರಿ ಮಾತ್ರ. ನಾ ಎಷ್ಟು ಬಡ್ಕೊಂಡ್ಬೆ ಒಲ್ಯ, ಈ ಅಂಕಲ್ ತಗೊಳ್ತಿಲ್ಲ ಅವನು ಒಲ್ಯ ಅಂತಂದೆ. ಅಂದ್ರೆ ನನ್ನ ಮಾತು ಕೇಳಿದ್ರೇನ? ಇಲ್ಲ ಜಗ್ಗು ಶ್ರೀಮಂತರದಾರ, ಹಂಗಾತ್ ಹಿಂಗಾತ್ ಅಂತೇಳಿ ನಾವು ಒಲ್ಯ ಅಂದ್ರೂ ಒತ್ತಾಯ ಮಾಡಿ ಈ ಅಂಕಲ್ಗ ನನ್ನ ಕಟ್ಟಿದ್ರಿ. ಈಗ ಒಂದನು ಕೇಳಂಗಿಲ್ಲ, ತನು ಕೇಳಂಗಿಲ್ಲ. ಶ್ರೀಮತಿಗೆ ತಗೊಂಡು ಬೆಂಕಿ ಹಚ್ಚದನು. ದೊಡ್ಡಮ್ಮ, ಈ ಮನ್ಯಾಗ ನಮಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ. ಬರೀ 3 ಹೊತ್ತು ಇವರು 4 ಜನದೂ ಬರೀ ಕೆಲಸ ಮಾಡ್ತಾನೇ ಇರ್ಬೇಕು. ಅವ್ರು ಏನು ಕೇಳ್ತಾರ ಅದನ್ನ ಮಾಡಿ ಕೊಡ್ತಾನೇ ಇರ್ಬೇಕು. ಇನ್ನು ಆಕೆ ಗಂಡ ಬಿಟ್ಟು ಬಂದಾಕಿದಾಳ, ಆಕೆ ಹೇಳ್ದಂಗೆ ಕೇಳ್ಬೇಕಂತ ಇವ್ರು ನಮ್ಮ ಗಂಡ್ರು ಹೇಳ್ತಾರ. ದೊಡ್ಡಮ್ಮ, ನಮಗಂಕರು ಸಾಕು ಬೇಕಾಗಿತ್ತು ನೋಡು. ಅಯ್ಯೋ, ನಾ ಬರಬಾರ್ದಿತ್ತ ಏನ? ಹಂಗ ಬದಕ್ ನಾ ಬಂದ್ಬಿಟ್ಟೆ. ತಾಯಿ ಮಕ್ಕಳು ಏನ ಮಾತಾಡ್ಕೊಳಕತ್ತಿದ್ರಿ ಕಷ್ಟ ಸುಖನ? ಬಂದ ಬಿಟ್ಟಿರಿ, ಬರ್ರಿ. ಮತ್ತು ಇನ್ನು ಬಂದು ಮ್ಯಾಗ ಏನು ಮಾತಾಡೋದು ನೋಡ್ರಿ. ಯಾಕರ ಹೆಂಗೆ ಮಾತಾಡ್ತಾಳೆ ಈಕಿ? ಇಬ್ರು ಹಂಗಾದಾರ ಇವ್ರು. ಇವ್ರಿಗೆ ಒಂದು ಸ್ವಲ್ಪ ಚಂದನ ಬುದ್ಧಿ ಹೇಳಿ ಹೋರಿ. ದೊಡ್ಡಾರು ಸಣ್ಣಾರು ಅನ್ನೋದನ್ನ ಒಂದಿಟ್ಟ ಕಲಿಸ್ರಿ ಇವರಿಗೆ. ನೀವು ಈಗ ಬಂದಿರಿ, ನಾವು ಹೇಳೋಣ ನಿಮಗೂ ಸಿಟ್ಟಾಕಿರ್ಬೇಕು. ಮತ್ತು ನಾವು ಹೇಳಕ್ಕಾಗಂಗಿಲ್ಲಲ್ಲ. ಎಷ್ಟೋ ಮಾಡಿದ್ರು ನೀವು ಇವ್ರ ತಂದೆ ತಾಯಿ ಹಾಕಿರಿ, ನೀವೇ ಹೇಳ್ರಿ ಇವರಿಗೆ. ನಮ್ಮ ಏನೇ ಇಲ್ಲ ಅಂದ್ರೆ ಎಲ್ಲ ಹೇಳ್ತಿದ್ಲವ. ಈಗ ನಾವೇನಾರ ಹೇಳೋಣ ಒಂಥರ ಮುರಿತಾರೆ ನಿಮ್ಮ ಮಕ್ಳು. ಸ್ವಲ್ಪ ನೀವೇ ತಿಳಿಸಿ ಹೇಳಿ ಹೋರಿ ಅವರಿಗೆ. ಏನು ಬಾಳೆದ ಹಾಗಿಲ್ಲ ಬಟ್ಟಿಲ್ಲ ಇವರಿಗೆ. ಏನು ಹಾಳಿನ ಬಾಳೆ ಮಾಡೀವ್ರಿ ನಾವು? ಏನು ಹಾದಿ ಬಿಟ್ಟು ಜೀವನ ಮಾಡೀವಿ ಹೇಳ್ರಿ ದೊಡ್ಡಮ್ಮ. ನೋಡ್ರಿ ಹೆಂಗೆ ಮಾತಾಡ್ತಾವ ನೋಡ್ರಿ. ಹಿರಿಯರ್ ಅನ್ನಂಗಿಲ್ಲ, ಕಿರಿಯರ್ ಅನ್ನಂಗಿಲ್ಲ. ನೀವಂದ್ರಲ್ರಿ ದೊಡ್ಡಮ್ಮ ಹಾಳಿನ ಬಾಳೆ ಮಾಡ್ತಾರಂತೇಳಿ. ಹೇಳಂಗಿಲ್ಲ ಕೇಳಂಗಿಲ್ಲ ಅಂತಂತೀರಿ. ಯಾಕ ನಾವೇನು ಹೇಳಂಗಿಲ್ಲ, ಏನು ಕೇಳಂಗಿಲ್ಲ, ಏನು ಹಾಳಿನ ಬಾಳೆ ಮಾಡೀವಿ ಹೇಳ್ರಿ ಈಗ. ಯವ್ವ ಇವ್ರ ಬಾಯಿಗೆ ಹತ್ತಕ್ಕಾಗಂಗಿಲ್ಲ. ನೀವು ನಿಮ್ಮ ಮಕ್ಳು ಬುದ್ಧಿ ಹೇಳ್ರಿ. ಇದಕ್ಕೆ ಹೆಚ್ಚಿನ ನನಗೇನು ಹೇಳಕ್ಕಾಗಂಗಿಲ್ಲ. ಹೆಂಗೆ ಓಡ್ ನೋಡು. ನೋಡಿದ್ಯಾ ಹೆಂಗೆ ಮಾತಾಡ್ತಾವಂತೆ? ಇದನ್ನೆಲ್ಲ ದಿನ ಕೇಳಿ ಸಾಕಾಗಿತ್ಬೇಯವ್ವ. ನಾವು ಈ ಮನೆಗೆ ಇರಂಗಿಲ್ಲ, ನಾನು ನಿನ್ನ ಕೂಡ ಬಂದ್ಬಿಡ್ತೀನಿ. ಹಂಗಂದ್ರೆ ಹೆಂಗ ಮಗಳ? ಗಂಡನ ಮನೆ ಅಂದಿಂದ ಒಂದು ಮಾತು ಬರ್ತಿರ್ತತಿ ಹೊಕ್ಕಿರ್ತತಿ. ಹಂಗಂತೇಳಿ ಗಂಡನ ಮನೆ ಬಿಟ್ಟು ತವ್ರ ಮನೆ ಬರ್ತೀನಿ ಅನ್ನೋದನ್ನ ಹುಚ್ಚಿ ಹೇಳು. ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕವ. ನೋಡಿಲ್ಲ ಮುಂದೆ ನಿಮ್ಮ ಗಂಡ್ರು ಎಲ್ಲ ಸುಧಾರಿಸ್ತಾರ. ನಾನು ಒಂದು ಕೂಸು ಹುಟ್ಟಿಂದ ನೋಡಾಕಂತೆ ನಿಮ್ಮನ್ನು ಬಿಟ್ಟು ಚಟ್ ಅನ್ನಂಗಿಲ್ಲ. ಒಂದು ಸ್ವಲ್ಪ ಏನವ ಅವು ತಾಯಿ ಇಲ್ಲಾರ್ದ ಬೀಳದಾವ, ಅದಕ್ಕೆ ಹಂಗತಿ ಅದಾವು. ಸ್ವಲ್ಪ ಹೊಂದ್ಕೊಂಡು ಹೋಗಕ್ಕೆ ಒಂದಿಷ್ಟು ದಿನ ಬೇಕು ತಂಗಿ. ಬರೇ ಇದನ್ನ ಹೇಳಿ ನೀನು. ಒಂದು ಹೆಣ್ಣಿಗೆ ರೊಕ್ಕ ರೂಪಾಯಿ ಮುಖ್ಯ ಆಗಂಗಿಲ್ಲ ಬೇ, ಗಂಡನ ಪ್ರೀತಿ ಮುಖ್ಯ ಆಗುತ್ತ. ಬಂದಿಷ್ಟು ದಿನ ಆತ, ಒಂದಿನನಾರ ನಾನು ತನು ಕೇಳಾರನೇ ಇವ್ರು. ಹೌದು ದೊಡ್ಡಮ್ಮ, ಅವ್ರಿಗೆ ಹೆಣ್ತಿರಿ ಯಾವ ನೆನಪಾಕಾರ ಗೊತ್ತೇನ? ರಾತ್ರಿ ಏಟ ನೆನಪಾಗೋದು. ಇಂಥವ್ರು ಕೂಡ ಹೆಂಗೆ ಸಂಸಾರ ಮಾಡೋದು ಹೇಳ? ಒಂದು ಅರ್ಥ ಮಾಡ್ಕೊಳಂಗಿಲ್ಲ, ಬಿಡಂಗಿಲ್ಲ. ಅಂಕಲ್ ಮಕ್ಕ ನೋಡಿದ್ರ ಅಂಕಲ್ ನನಗೆ ಒಂಥರನ ಆಗ್ತೈತಿ. ನನಗೆ ಇಷ್ಟನೇ ಇಲ್ಲ ಬೇಯವ್ವ. ನಾವು ಅಲ್ಲಿ ಬೇ ಒಂಥರ ಕಾಡು ಮೃಗ ಇದ್ದಂಗೆ ಅದಾನ ಬೇಯವ್ವ ಅವ. ನಂಗೆ ಆಗಂಗಿಲ್ಲ ಬೇಯವ್ವ. ನನಗೆ ಕೂಡ ಮೃಗದ ಥರ ವರ್ತನೆ ಮಾಡ್ತಾನ ರಾತ್ರಿ. ಹಂಗೆ ಪ್ರೀತಿ ಅನ್ನೋದ ಗೊತ್ತಿಲ್ಲ ಅಂಕಲ್ಗ, ಹೊಟ್ಟಕ್ಕಳ ಅಂಕಲ್ಗ. ನನಗೆ ಒಂಥರ ಆಗ್ತೈತಿ ಬೇವಲ್ಲ ನಾನು. ಹಿಂಗಂದ್ರೆ ಹೆಂಗೆ ಮಗಳ? ಈಗ ಗಂಡ ಮನೆ ಬಿಟ್ಟು ತವ್ರ ಮನೆ ಬಂದು ಕುಂತ್ರ ಮಂದಿ ಏನು ಅನ್ನಕ್ಕಿಲ್ಲ. ಕಷ್ಟ ಆಗೋಲ್ದಕ್ಕ ಸುಖ ಆಗೋಲ್ದಕ್ಕ ಇಲ್ಲೇ ಹೊಂದ್ಕೊಂಡು ಹೋರಿ. ಮುಂದೆ ಅವರು ಸುದ್ದ ಹಾಕ್ಕಾರ. ಇನ್ನು ನಮ್ಮ ಟಕ್ಕಳ ಪಾಡ. ಆದ್ರೆ ಅಕ್ಕನ ಗಂಡ ಇದಾನ ನೋಡು,
ಅವ ಅಂಕರು ಭಾಳ ಇದದಾನ. ಇನ್ನು ನಮ್ಮ ಹೇಳಿದ್ರೆ ಒಂದು ಸ್ವಲ್ಪ ಆದ್ರು 100 ಆ ಕಡಿಕ 2% ಹೇಳ್ತಾನೆ ನನ್ನ ಮಾತು. ಇವ ಅಂಕರು ಒಟ್ಟ ಕೇಳಂಗಿಲ್ಲ. ಯವ ನನಗೆ ಗಂಡ ಬಿಟ್ಟ ಅಂದ್ರೂ ಪರವಾಗಿಲ್ಲ ಬೇಯವ, ನಾವು ಅಲ್ಲಿ ಬೇ ನಿನ್ನ ಕೂಡ ಬಂದ್ಬಿಡ್ತೀನಿ ಬೇಯವ. ನಾ ದುಡ್ಕೊಂಡು ತಿಂತೀನಿ ಬೇ, ನಾನು ನಿಮಗೂ ಹೊರೆ ಆಗಂಗಿಲ್ಲ, ನಾವು ಅಲ್ಲೇ. ಯವ್ವ ಅಲ್ಲ ತಂಗಿ, ಮತ್ತು ಒಂದು ಗಂಡಿನ ಒಂದು ಹೆಣ್ಣು ಅದಕ್ಕೆ ತಿದ್ದಬೇಕು. ಮತ್ತು ತಿದ್ದಲಿಕ್ಕಂದ್ರೆ ಹೆಂಗೆ ಬೇ ತಿದ್ಕೊಂತ ನಂಗೆ ಒಂದಿಟ್ಟು ಟೈಮ್ ಕೊಡು. ಅದಕ್ಕೆ ತಿದ್ಕೊಂಡು ಮೂಳ ಅವಂಗ ನನಗೆ ಎಷ್ಟು ವಯಸ್ಸಿನ ನಂತರ ಐತೆ ಗೊತ್ತನ? 18 ವರ್ಷ. ಅಂಕಲ್ ಜೊತೆ ಹೆಂಗಿರ್ಬೇಕು ನಾನು? ಪ್ರೀತಿನಾರ ಮಾಡ್ತಾನ ಅದು ಗೊತ್ತಿಲ್ಲ ಅದಕ್ಕೆ. ಕೊನಾಗ ಬರೀ ಹೊಡಿ ಬಡಿ ಕಡಿ ಇದೈತಿ ಮನ್ಯಾಗ. ನೋಡುವ ಹೊಂದ್ಕೊಂತ ಹೋರಿ, ಇನ್ನೊಂದಿಷ್ಟು ದಿನ ನೋಡೋಣ ಮುಂದೆ ಏನಾಗತ್ತ ನೋಡೋಣಂತ. ಅವರು ಬದ್ಲಾಕ. ನಾ ಏನೋ ಒಂದು ವಿಷಯ ಹೇಳ್ಬೇಕಿತ್ರಿ. ಅದೇನಂದ್ರೆ, ಈಗ ಹೆಣ್ಮಕ್ಳನ್ನ ಕೊಡ್ಬೇಕಾದ್ರೆ ಅವ್ರ ಆಸ್ತಿ ಹೆಂಗೈತಿ, ಅವ್ರದ್ದು ಎಷ್ಟು ಹೊಲ ಐತಿ, ಎಷ್ಟು ಎಕರೆ ಐತಿ, ಎಷ್ಟು ಬಂಗಾರ ಗಳಿಸ್ಯಾರ, ಏನೇನು ಎಷ್ಟು ಪಿಲಾಟ್ ಗಳಿಸ್ಯಾರ ಅಂತೇಳಿ ನೋಡಾಕ ಹೋಗ್ಬೇಡ್ರಿ. ಹುಡುಗ ನಮ್ಮ ಮಗಳನ್ನ ನೋಡ್ಕೊಂಡು ಹೊಕ್ಕನೋ ಇಲ್ಲ, ಅವನ ಗುಣಾದಿಗಳು ಹೆಂಗದಾವು ಅಂಥೇಳಿ ನೋಡ್ಬೇಕ್ರಿ. ನಮ್ಮ ಮಗಳನ್ನ ಸುಖವಾಗಿ ಇಟ್ಕೊತಾನೋ ಏನಿಲ್ಲ ಅಂತೇಳಿ ನೋಡ್ಬೇಕ್ರಿ. ಅದು ಬಿಟ್ಟು ರೊಕ್ಕ ರೂಪಾಯಿ ಐತಿ ಅಂತೇಳಿ ಹೋಗಿ ಲಗ್ನ ಮಾಡಿಕೊಟ್ರೆ ನೋಡ್ರಿ, ಈಗ ನನ್ನ ಮಕ್ಕಳನ್ನ ಕೊಟ್ಟೀನಿ, ಈಗೇನು ಮಾಡಕ್ಕೆ ಬರುತ್ತ್ರಿ? ಅನ್ನೋಕೆ ಬರಂಗಿಲ್ಲ, ಅನ್ನೋಕೆ ಬರಂಗಿಲ್ಲ. ಹೆಣ್ಣಿಗೆ ಒತ್ತಾಯ ಮಾಡಿ ಲಗ್ನ ಮಾಡಬಾರ್ದ್ರೆ. ಈಗ ನನ್ನ ಮಗಳನ್ನ ಒತ್ತಾಯ ಮಾಡಿ ಕೊಟ್ಟುಬಿಟ್ಟೆ ನಾನು. ಏನೋ ದೊಡ್ಡ ಆಸ್ತಿ ಮಾಡ್ರದಾರ, ಚಲೋ ಐತಿ ಮಂಟನ ಅಂತೇಳಿ ಕೊಟ್ಟುಬಿಟ್ವಿ. ನಾವೆಲ್ಲ ತಂದೆ ತಾಯಿ ಕೊಟ್ಟು ಬಿಡ್ತೀವಿ. ಪಾಪ ಆವು ಗಂಡನ ಮನೆಯಾಗ ಸುಖವಾಗಿ ಇರ್ತಾರೋ ಏನಿಲ್ಲೋ ಅನ್ನೋದು ಗೊತ್ತಾಗಂಗಿಲ್ಲ. ಏನಾರ ಒಂದು ಘಟನೆ ನಡೆದ ಮೇಲೆನ ಗೊತ್ತಾಗದ, ಓ ಹಿಂಗ ಅಂತೇಳಿ. ಇನ್ನೊಂದು ಹೇಳ್ತೀನಿ, ಬಡವರಾದ್ರೂ ಪರವಾಗಿಲ್ಲ, ಗಂಜಿ ಕುಡಿದ್ರೂ ಪರವಾಗಿಲ್ಲ, ಹುಡುಗ ಅದವ ನಿಮ್ಮ ಮಗಳನ್ನ ಚಂದ ನೋಡ್ಕೋಬೇಕು. ಅಂತವಂಗೆ ನೋಡು ಕೊಡ್ರಿ. ನನಗಂಕ್ರು ಈಗ ಮನಸ್ಸು ಹರವಾಳ ಆತು ನೋಡುವ. ನಂಗೆ ಭಾಳ ಖುಷಿ ಆತವ. ನಮ್ಮ ಗಾಯತ್ರಿ ನಾನು ನಿನ್ನ ಮಗಳಿಗೆ ತೊಗೊಂತೀನಿ ಅಂದಿದ್ದು. ನಮ್ಮ ಗಾಯತ್ರಿನೂ ಇದ್ಲು ಅಂದ್ರೆ ಕುಣೋದು ಕುಪ್ಪಳಿಸ್ತಿದ್ಲು. ಊಟ ಹೆಂಗಿತ್ತವ? ನಿಮ್ಮ ಕೈ ರುಚಿ ಕೇಳ್ಬೇಕವ ಏನಿ ಚಲೋ ಮಾಡಿದ್ರಿ. ಸಕುಬಾಯಿ ನೀನ ಕೊಡ್ಬಾರವ, ನಾ ಕೊಡಬಾರ್ದ, ನೀ ಕೊಡ್ಬಾ. ವೈನಿ ಇನ್ನೊಂದ್ಸತಿ ಯೋಚನೆ ಮಾಡ್ರಿ. ಲಗ್ನ ಅಂದ್ರೆ ಹುಡುಗಾಟ ಅಲ್ರಿ, ಒಂದು ಗಂಡು ಹೆಣ್ಣಿಂದ ಜೀವನದ ಪ್ರಶ್ನೆ ಐತ್ರಿ ವೈನಿ. ನಾಳೆ ಲಕ್ಷ್ಮಣ ಏನ ಅನ್ನಕತ್ತಾಳ ಸಕ್ಕುಬಾಯಿ, ಏನು ತಲೆ ಕೆಡಿಸ್ಕೋಬೇಡ. ನನಗೆ ಮುಂದೆ ಏನು ಮಾಡ್ಬೇಕು ಅನ್ನೋದು ಗೊತ್ತೈತಿ. ಅದೇನಿಲ್ವಾ, ನಮ್ಮ ಗಾಯತ್ರಿನ ಇದ್ರ ಚಲೋ ಆಕಿತ್ತು, ಆಕೆಗೆ ಅರ್ಶಿನ ಕುಂಕುಮ ಹಚ್ಚಿ ಉಡಿಯಾಗಿಡ್ತಿದ್ದೇವೆ ನೋಡು ಅಂತ ಅಂದ್ಲ. ಹೌದವ್ವ, ಆಕಿನೂ ಹೇಳಿದ್ರೆ ಖುಷಿ ಪಡ್ತಾ. ಏನ ಇನ್ನು ಆದಷ್ಟು ಲಗುನ ಲಗ್ನದ ಮುಹೂರ್ತ ತೆಗಿಸ್ತೀನಿ, ನೀವು ನಿಮ್ಮ ತಯಾರಿ ಒಳಗಿರ್ರಿ ಏನು? ಅಯ್ಯೋ ಎಲ್ಲ ಮಾಡ್ತೀನವ. ಇನ್ನೊಂದು, ನೀನು ಲಗ್ನಕ್ಕೆ ರೊಟ್ಟಿದು ಪಟ್ಟಿದು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ನಾ ಇಲ್ಲೆಲ್ಲ ರೊಟ್ಟಿ ಮಾಡಿಸ್ತೀನಂತ. ಏನ ತಂದಿಲ್ಲಾರ್ದ ಮಕ್ಕಳ ನೀನ ಮುಂದೆ ನಿಂತು ಎಲ್ಲ ಕಾರ್ಯನ ನಡೆಸ್ಕೊಡ್ಬೇಕಪ್ಪ. ಅಯ್ಯೋ ಯವ್ವ, ನೀ ಹೇಳೋದು ಹೆಚ್ಚ, ನಾ ಮಾಡೋದು ಹೆಚ್ಚ. ಹೇಳು, ನಾನು ನಿಮ್ಮ ಅಣ್ಣ ಕಾಲು ಕಟ್ಕೊಂಡು ಲಗ್ನ ಮಾಡ್ತೀವಿ. ನೀ ಅದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಅಯ್ಯಯ್ಯ, ಮತ್ತೆ ನೋಡ್ಗ ಬರೀ ಮಾತಾಡೋದಾತು, ಮತ್ತು ಕೊಡ್ತಕೊಳೋದು ಏನು ಮಾತಾಡಲಿಲ್ಲ ಎಲ್ಲ ನಾವು. ವೈನಿ ದುಡುಕಿದ್ಲಂತ ಅನಿಸ್ತತಿ. ಈಗ ನಾನೇನು ಮಾತಾಡೋಕೆ ಬಾಯಿ ಇಲ್ಲಂಗಾಗೈತಿ, ಯಾಕಂದ್ರೆ ಅವ್ರ ಮಕ್ಕಳು. ಈಗ ನಾ ಹೆಂಗೆ ಮಾತಾಡೋಕ್ಕಾಗತ್ತ? ಕೊಡೋದು ತಗೊಳೋದು ಏನು ಬೇಡವ. ನಿಮ್ಗಷ್ಟು ಪ್ರೀತಿ ಇತ್ತಂದ್ರೆ ನಿಮ್ಮ ಮಳೆಯಾಗ ಹಂದ್ರ ಸೇವೆ ಮಾಡ್ರಿ. ಇನ್ನು ಸೊಸಿಗೆ ಏನು ಹಾಕಂಗಿಲ್ಲ ಏನಂತೇಳಿ ಚಿಂತೆ ಮಾಡಕ್ಕೆ ಹೋಗಬೇಡ ವೈನಿ. ಪಾರವ್ಗ ಗಾಯತ್ರಿಗೆ ಇಬ್ರಿಗೂ ಬಳಿ ಮಾಡಿಸ್ತೀನಿ, ಮತ್ತು ನೆಕ್ಲೆಸ್ ಮಾಡಿಸ್ತೀನಿ, ತಾಯಿ ಚೈನ. ಅರ್ಬಿ ಅಂಕರು ನೀವು ಎಂತಾವ ಅಂತೀರಿ ಅಂತಾವು. ಆತು, ಇನ್ನೇನೈತಿ? ನನಗಂಕರು ಭಾಳ ಖುಷಿ ಆತವ ಯವ್ವ. ನಾ ಇವತ್ತು ಗಾಯತ್ರಿಗೆ ಬಾ ಅಂತ ಹೇಳ್ತೀನಿ. ಏನು ಓದಾಕತ್ತಾಳ ಓದ್ಲಿ ಬಿಡು. ಏನ ನಾನು ಯಾವುದಕ್ಕೂ ನಿನಗೆ ಮದ್ವೆದು ಮುಹೂರ್ತ ತೆಗಿಸಿ ಹೇಳ್ತೀನಂತ. ಏನ ಇನ್ನು ಬರೋಣ? ಹೋಗ, ಹಿಂಗೆ ಬಂದು ಹಿಂಗೆ ಹೋಗ್ತೇನೋ, ಒಂದು 2 ದಿನ ಇರು. ಇಲ್ಲ, ಹೋಗಿ ಬರ್ತೀನಿ. ನಸೀಬಾನ ನಸೀಬ್ ತಗೋರವ. ಮಲ್ಲಪ್ಪದ್ದು ಅಲ್ಲ, ನಾವು ಮೊದ್ಲಕ್ಕೆ ಹುಡುಗಿನ ನೋಡಿದಾಗ ಇವ ಎಂಥ ಹುಡುಗಿ ತೆಗೆದ್ರು ಅಂತ ಅಂದ್ಕೊಂಡ್ವಿ. ಈಗ ಅಷ್ಟು ದೊಡ್ಡ ನೌಕರಿ ಹಿಡಿದು ಬಿಟ್ಲಲ್ಲ, ಮಲ್ಲಪ್ಪನ್ಕಿನ್ನ ಹೆಚ್ಚಿಗೆ ಪಗಾರ ಬರ್ತಿರ್ಬೇಕಲ್ಲ ಆಕಿ ಮುಂದೆ. ಇರ್ಬೇಕವಾ, ನನಗೂ ಗೊತ್ತಿಲ್ಲ. ನಮ್ಮ ಗಾಯತ್ರಿನೂ ಶಾಲೆ ಭಾಷೆನಕ್ಕಿದಾಳ. ನೀವು ಚಂದಾಗ ಓದಿಸಿದ್ರೆ ಆಕಿನೂ ದೊಡ್ಡ ನೌಕರಿ ಹಿಡಿತಾಳ. ಯಾರು ಬೇಡ ಅಂತಾರವ, ಆಕಿನೂ ದೊಡ್ಡ ನೌಕರಿ ತಗೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ದುಡಿದು ನಮಗೂ ಕುಡಿದು ಬೇಕಾಗಿಲ್ಲ ಅವರು. ನಿಮ್ಮ ಮನೆಗೆ ಕೊಡಲಿ, ನಮಗಂಕರು ದೇವ್ರು ಸಾಕಷ್ಟು ಕೊಟ್ಟಾನ. ಆಮೇಲೆ ನನ್ನ ಮಕ್ಕಳನ್ನೂ ಆಸೆ ಪಡೋರಲ್ಲ ಯವ್ವ. ಅದು ನೀನು ದೊಡ್ಡ ಗುಣನ ಯವ್ವ.